ಪಿರಿಯಾಪಟ್ಟಣ ತಾಲೂಕಿನ ಮೈಸೂರು ಜಿಲ್ಲೆ ಮುಮ್ಮಡಿ ಕಾವಲು ಗ್ರಾಮ ನಿವಾಸಿ ವೀರಭದ್ರರವರ ಮನೆಗೆ ನುಗ್ಗಿ ಚಿನ್ನ ಬೆಳ್ಳಿ ಹಾಗೂ ನಗದು ದೋಚಿ ಪರಾರಿಯಾಗಿರುವಂತಹ ಘಟನೆಯೊಂದು ಈಗ ನಡೆದಿರುವಂತದ್ದು. ವೀರಭದ್ರ ತಂದೆ ಪೌತಿ ಜವರಯ್ಯನವರ ಮಗನು ತನ್ನ ಜಮೀನಿನಲ್ಲಿ ಹಲವು ವರ್ಷಗಳಿಂದಲೂ ವಸತಿ ನಿರ್ಮಿಸಿಕೊಂಡು ತನ್ನ ಸಂಸಾರದೊಂದಿಗೆ ಜೀವಿಸುತ್ತಿದ್ರು. ಕಳೆದ 3 ದಿನದ ಹಿಂದೆ ರಾತ್ರಿ 8 ಗಂಟೆ ಸಮಯದಲ್ಲಿ ಊಟ ಮಾಡಿದ ನಂತರ ವಿವಾಸಕ್ಕಾಗಿ ವಾಕ್ ಮಾಡಲು ಮನೆಯ ಬಾಗಿಲನ್ನ ತೆಗೆದುಕೊಂಡು ಹೊರಗೆ ಬಂದಿದ್ರು. ಹೊರಗೆ ಬಂದ ತಕ್ಷಣವೇ ದುಷ್ಕರ್ಮಿಗಳು ಏಕಾಏಕಿ ಮಚ್ಚಿನಿಂದ ತಲೆಗೆ ಹೊಡೆದು ಕ್ಷಣಾರ್ಧದಲ್ಲೇ ಮನೆಗೆ ನುಗ್ಗಿ ಚಿಲ್ಲಾಪಿಲ್ಲಿಯಾಗಿ ಗಂಡ ಹೆಂಡತಿ ಹಾಗೂ 2 ಮಕ್ಕಳನ್ನ ಕೂಡಿ ಹಾಕಿ ಬಾಯಿಗೆ ಬಟ್ಟೆ ಕಟ್ಟಿ ಅವರನ್ನ ಕಿರುಚಾಡದಂತೆ ಮಾಡಿದ್ದಾರೆ ಕಳ್ಳರು. ಇನ್ನು ಮನೆಯಲ್ಲಿದ್ದಂತಹ 60 ಗ್ರಾಂ ಚಿನ್ನ, ಮಾಂಗಲ್ಯಾಸರ, ಮಂಗಳ ಸೂತ್ರ ಹಾಗೂ ಕಾಲು ಚೈನು, ಇದರ ಜೊತೆಗೆ 25,000 ನಗದು ದೋಚಿಕೊಂಡು ಪರಾರಿಯಾಗಿದ್ದಾರೆ. ಕಳ್ಳತನ ನಡೆದಂತಹ ದೂರಿನ ಅನ್ವಯ ಪಿರಿಯಾಪಟ್ಟಣ ನಗರ ಪೊಲೀಸ್ ಠಾಣಾ ವ್ಯಾಪ್ತಿಯಲ್ಲಿ ದೂರನ್ನ ಸಲ್ಲಿಸಲಾಗಿದೆ. ಇನ್ನು ಪೊಲೀಸರು ಪ್ರಕರಣವನ್ನ ದಾಖಲಿಸಿಕೊಂಡು ತನಿಖೆಯನ್ನ ಕೈಗೊಂಡಿದ್ದು, ಕದೀಮರನ್ನ ಹುಡುಕಲು ಪೊಲೀಸರು ಈಗ ಮುಂದಾಗಿದ್ದಾರೆ. ಗ್ರಾಮ ಪಂಚಾಯತ್ ಸದಸ್ಯ ಬೇಡೂರು ದಿನಾಂಕ 30/9/2025 ರಾತ್ರಿ ಸುಮಾರು 8 ಗಂಟೆಯಲ್ಲಿ ನಮ್ಮ ಬಾಮಯ್ಯ ವೀರಭದ್ರವರು ಮುತ್ತೂರವರು ಅವರು ಇಲ್ಲಿ ತಮ್ಮ ತೋಟದ ಮನೆಯಲ್ಲಿ ಮನೆ ಕಟ್ಟಿಕೊಂಡು ಕುಟುಂಬ ಸಮೇತ ವಾಸ ಮಾಡ್ತಾ ಇದ್ರು. ವಾಸ ಮಾಡಿದಂಥ ಸಂದರ್ಭದಲ್ಲಿ 3 ಜನ ಮುಸುಕುದಾರಿಗಳು ಇವ್ರನ್ನ ವಾಸ ಮಾಡಿ ಇವ್ರ ಮನೆ ಒಳಗಡೆ ಡೋರ್ ಲಾಕ್ ಮಾಡ್ಕೊಂಡು ಊಟ ಮಾಡ್ತಾ ಇದ್ರು. ಊಟ ಮಾಡಿ ವಾಕ್ ಮಾಡ್ಬೇಕಂದ್ರೆ ಡೋರ್ ಓಪನ್ ಮಾಡಿ ಹೊರಗೆ ಬಂದ ತಕ್ಷಣ ಬೇಕಾಗಿ ಇವ್ರನ್ನ ಅಲ್ಲೇ ಮಾಡಿ 3 ಜನ ಮುಸುಕುದಾರಿ ಮನೆ ಒಳಗಡೆ ನುಗ್ಗಿ ಇವ್ರನ್ನ ಮತ್ತೆ ಇವ್ರ ಮಿಸ್ಸಸ್ಸು, ಇವ್ರ ಮಗಳು, ಇವ್ರ ಮಗ 4 ಜನನು ಕೈ ಕಾಲೆಲ್ಲ ಕಟ್ಟಿ ಒಂದು ಡೋರ್ ಲಾಕ್ ಮಾಡಿ ಮನೆಯೊಳಗೆ ರೂಮ್ ಒಳಗಡೆ ಕೂರಿಸಿ ಇವ್ರ ಮಿಸ್ಸಸ್ಸು ಚಿನ್ನಾಭರಣ ಮತ್ತೆ ಬೆಳ್ಳಿ ಪದಾರ್ಥ 25,000 ನಗದೆಲ್ಲ ದೋಸ್ಕೊಂಡು ಪರಾರಿಯಾಗಿರ್ತಾರೆ. ನಂತರ ಇದೇ ಮನೇಲಿ ಈ ಹಿಂದೆ 1 ವರ್ಷದ ಹಿಂದೆ ಕಳ್ತನಾಗಿ ಆಡುವಾಗಲೇ ಕಳ್ತನಾಗಿ 5 ಲಕ್ಷ ಕ್ಯಾಶು ಮತ್ತೆ ಚಿನ್ನ ಬೆಳ್ಳಿ ಎಲ್ಲ ಕಳ್ತನಾಗಿ ಹೋಗಿತ್ತು.